ನಿನ್ನೆ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಮರ್ಥನೆಗೆ ಮುಂದಾಗಿದ್ದಾರೆ, ಸಮರ್ಥಿಸಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಶ್ರೀಗಳನ್ನ ಕುಮಾರಸ್ವಾಮಿ ಭೇಟಿ ಆಗಿದ್ದಕ್ಕೆ ನನ್ನ ಪ್ರಶ್ನೆ ಅಲ್ಲ, ನಮ್ಮ ಆಕ್ಷೇಪ ಏನಿಲ್ಲ. ಆದ್ರೆ HDKನೇ ಅಲ್ವಾ ಕುರ್ಚಿಯಿಂದ ಕೆಳಗಿಳಿಸಿದ್ದು ಬಿಜೆಪಿ, ಆ ನಾಯಕರೊಂದಿಗೆ ಹೋಗಿ ಭೇಟಿಯಾಗಿದ್ರಲ್ಲ, ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದೀನಿ. ಆದಿಚುಂಚನಗಿರಿ ಶ್ರೀಗಳ ಬಗ್ಗೆ ನನಗೆ ಗೌರವ ಇದೆ ಅಂತ ಹೇಳಿದ್ದಾರೆ. ಹಾಗೆ ನೋಡೋದಾದ್ರೆ ಇವರು ಕೂಡ ಹಲವು ಸಲ ಚುಂಚನಗಿರಿ ಶ್ರೀಗಳಿಗೆ ಅಂದ್ರೆ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ, ಶ್ರೀಗಳನ್ನ ಭೇಟಿಯಾಗಿ ಬಂದಿದ್ದಾರೆ. ಮೊದಲನೇ ಬಾರಿಗೆ ಏನಲ್ಲ, ಡಿಕೆ ಶಿವಕುಮಾರ್ ಏನು ಹೋಗಿಲ್ಲ ಅನ್ನುವಂತಹ ವಿಚಾರ ಅಲ್ಲ, ಬಟ್ ಅವ್ರಿಗೆ ಸಮರ್ಥನೆಗೆ ಮುಂದಾಗಿರೋದು. ಅವ್ರು ಹೋಗಿದ್ದಕ್ಕೆ, ಶ್ರೀಗಳ ಕಾಲಿಗೆ ಬಿದ್ದಿದ್ದಕ್ಕೆ, ಆಶೀರ್ವಾದ ಪಡೆದುಕೊ ಬಂದಿದ್ದಕ್ಕೆ ನನ್ನ ಪ್ರಶ್ನೆ ಅಲ್ಲ, ನನ್ನ ಚಕಾರ ಇಟ್ಟಿಲ್ಲ ನಾನು ಅದಕ್ಕೆ. ಬಟ್ ಯಾರು ಕುಮಾರಸ್ವಾಮಿ ಅವ್ರನ್ನ ಕೆಳಗಿಳಿಸಿದ್ರು, ಅಥವಾ ನಾವು ಮತ್ತೆ JDS ಮೈತ್ರಿ ಆಗಿದ್ದಾಗ ನಮ್ಮ ಪಕ್ಷದಲ್ಲಿದ್ದವ್ರನ್ನ ಓಡಿಸ್ಕೊಂಡು ಹೋದ್ರು, ಅಂತವ್ರ ಜೊತೆ ಸಿಎಂನ ಕೆಳಗೆ ಇಳಿಸಿದಂಥವ್ರ ಜೊತೆಯಲ್ಲೇ ಇವ್ರು ಹೋದ್ರಲ್ಲ, ಅದಕ್ಕೆ ಶ್ರೀಗಳೇನು ಮಾತಾಡ್ಲಿಲ್ವಾ ಅನ್ನೋ ರೀತಿಯಲ್ಲಿ ನಾನು ಕೇಳ್ದೆ ಅಷ್ಟೇ ಅಂತ ಹೇಳೋದ್ರ ಮುಖಾಂತರ ನಿನ್ನೆ ಕೊಟ್ಟ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ DCM DK ಶಿವಕುಮಾರ್. ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಪಾಪ ಕುಮಾರಸ್ವಾಮಿ ಅವರು ಸ್ವಾಮಿಗಳು ಪ್ರೋಗ್ರಾಮ್ ಹೋಗಿದ್ರು, ನನ್ನೂ ಕರೆದಿದ್ರು, ನಾವು ಹೋಗಲಿಲ್ಲ. ಕೆಲ ಮಂತ್ರಿಗಳು ಅವರೆಲ್ಲ ಹೋಗಿದ್ರು, ಪುಟ್ಟರಾಜು ಅವರು ಎಲ್ಲ ಹೋಗಿದ್ರು. ಬರೋಷ್ಟೊತ್ತಿಗೆ ಇಲ್ಲಿ ಆಪರೇಷನ್ ನಡೆದೋಗಿತ್ತು. ಅವ್ರಿಗೂ ಸ್ವಾಮಿಗಳಿಗೂ ನಮ್ಮ ಒಕ್ಕಲಿಗರವ್ರು ಒಬ್ಬ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಅವ್ರಿಗೂ ಅಭಿಮಾನ, ನಿಮಗೂ ಅಭಿಮಾನ, ನಮಗೂ ಅಭಿಮಾನ ಅಲ್ವಾ. ಅದಕ್ಕೆ ಯಾರು ತೆಗೆದ್ರು ಅವ್ರನ್ನೇ ಎಲ್ಲ ಜೊತೆಗೆ ಹಾಕೊಂಡು ಹೋದರೆ ಏನೋ ಈಗ ಚಲರಾಯ ಸ್ವಾಮಿ, ಕೃಷ್ಣ ಬೈರೇಗೌಡರು, ನಮ್ಮ 5 ಜನ 6 ಜನ MLAಗಳನ್ನ ಕರ್ಕೊಂಡು ಹೋದ್ರು, MP ಕ್ಯಾಂಡಿಡೇಟ್ಗಳನ್ನ ಕರ್ಕೊಂಡು ಹೋದರು. ಕೇಳಿದ್ರು, ನನಗೂ ಹೇಳಿದ್ರು, ನಂಗೆ ಕರ್ಕೊಂಡು ಹೋಗಿ ಆಶೀರ್ವಾದ ಬೇಕಲ್ಲ, ಹಿರಿಯರ ಆಶೀರ್ವಾದ ಬೇಕಲ್ಲ. ಹಂಗೆ ಇವ್ರು ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಕೊಳ್ಳಿ. ಕುಮಾರಸ್ವಾಮಿ ಕೇಳಿದ್ದು ತಪ್ಪು ಅಂತ ಹೇಳೋದಿಲ್ಲ, ಮಂಜುನಾಥ್ ಕೇಳೋದು ತಪ್ಪು ಅಂತ ಹೇಳೋದಿಲ್ಲ, ಅವರೆಲ್ಲ ಕೇಳಲಿ. ಬಟ್ ಯಾರು ಅವ್ರಿಗೆ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ, ಯಾರು ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಅಷ್ಟೇ. ನಾನು ಸ್ವಾಮೀಜಿ ತನ್ನ ನಿನ್ನೆಯ ಸ್ಟೇಟ್ಮೆಂಟ್ಗೆ ನಾನು ಈಗಲೂ ಕೂಡ ಸ್ಟ್ಯಾಂಡ್ ಬೈ ಆಗಿರ್ತೀನಿ. ಬಟ್ ನನ್ನ ಹೇಳಿಕೆ ತಪ್ಪಾಗಿ ಅರ್ಥೈಸ್ಕೊಳಕ್ ಹೋಗ್ಬಿಡಿ. ಯಾರು ಒಕ್ಕಲಿಗ CM ಅನ್ನ ಕೆಳಗಿಳಿಸಿದ್ರು ಅಂಥವ್ರ ಜೊತೆಗೆ ಇವ್ರು ಒಟ್ಟಾಗಿ ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಹತ್ರ ಆಶೀರ್ವಾದ ಪಡೆದುಕೊ ಬಂದ್ರಲ್ಲ, ಒಂದು ವೇಳೆ ಶ್ರೀಗಳದನ್ನ ಕೇಳಿದ್ರು ಇವ್ರು ಏನು ಉತ್ತರವನ್ನ ಕೊಡ್ತಾ ಇದ್ರು? ಇದಷ್ಟೇ ನನ್ನ ಪ್ರಶ್ನೆ, ಇದಷ್ಟೇ ಮ್ಯಾಟ್ರ್ ನಾನು ಕೇಳ್ತಾ ಇರುವಂಥದ್ದು ಅಂತ DK ಶಿವಕುಮಾರ್ ನಿನ್ನೆಯ ಹೇಳಿಕೆಗೆ ಸಮರ್ಥನೆಯನ್ನ ಕೊಡೋಕೆ ಮುಂದಾಗಿದ್ದಾರೆ. ಮಗದೊಂದು ಕಡೆ ಕುಮಾರಸ್ವಾಮಿ, ಮತ್ತೊಂದು ಕಡೆ ಯಡಿಯೂರಪ್ಪ ಅವರು, ಅವರಿಂದ ಇನ್ನೇನು ನಿರೀಕ್ಷೆ ಮಾಡೋಕೆ ಸಾಧ್ಯ? ಈ ಸ್ಟೇಟ್ಮೆಂಟಿಗೆ ನಾವು ಇನ್ನೇನು ಉತ್ತರ ಕೊಡಲ್ಲ ಅಂದ್ಕೊಂಡು ಕೈ ತೊಳ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ, ಅಥವಾ ಮೂವ್ ಆನ್ ಆಗಿದ್ದಾರೆ. ಮಗದೊಂದು ಕಡೆ DK ಶಿವಕುಮಾರ್ಗೆ ಇದೆಲ್ಲೋ ಒಂದು ರೀತಿ ಭಾರಿ ಮೊತ್ತವನ್ನ ತರಬೇಕಾಗುತ್ತಾ ನನ್ನ ಈ ಒಂದು ಸ್ಟೇಟ್ಮೆಂಟ್ ಅಂತ ಅರಿವಾದಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಹಾಗಲ್ಲ, ನಾನು ಹೇಳಿದ್ದು ಹೀಗೆ ಅಂತ ಉತ್ತರ ಕೊಡೋಕೆ ಮುಂದಾಗಿದ್ದಾರೆ. ಹಂಗೆ ನೋಡೋದಾದ್ರೆ ನಿನ್ನೆ ಶ್ರೀಗಳನ್ನ ಭೇಟಿಯಾದ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಕ್ಕಲಿಗ ಪ್ರಭಾವ ಇರುವಂತಹ ಕ್ಷೇತ್ರಗಳಿಗೆ ಸೇರಿದವರು. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ಬಂದು NDA ಕ್ಯಾಂಡಿಡೇಟ್ಸ್ ಏನಿದ್ರು ಎಲ್ಲರೂ ಕೂಡ ಶ್ರೀಗಳನ್ನ ಭೇಟಿಯಾಗಿ ಹೋಗಿದ್ರು. ಒಬ್ಬೊಬ್ರು ಹೋಗಿ ಶ್ರೀಗಳಿಗೆ ಕೈ ಮುಗ್ದು ಆಶೀರ್ವಾದ ಪಡೆದುಕೊ ಬಂದಿರೋದು ಹಲವು ಉದಾಹರಣೆಗಳಿದೆ. ಬಟ್ ನಿನ್ನೆ ಒಗ್ಗಟ್ಟಾಗಿ ಹೋಗಿದ್ರಲ್ಲ, ಅದೆಲ್ಲ ಒಂಥರ ಕಂಗಿಡ್ಸಿದ್ಯಾ ಇವ್ರನ್ನ ಅನ್ನೋ ಪ್ರಶ್ನೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಅಭ್ಯರ್ಥಿಗಳು ಅಥವಾ ರಾಜಕೀಯ ನಾಯಕರುಗಳು ಮಠಮಾನ್ಯಗಳಿಗೆ ಭೇಟಿ ಕೊಡೋದು ಹೊಸ ವಿಚಾರ ಏನಲ್ಲ. ಬಟ್ ನಿನ್ನೆ NDA ಎಲ್ಲ ಒಕ್ಕಲಿಗ ಪ್ರಾಬಲ್ಯ ಇರುವ ಕ್ಷೇತ್ರದ ಅಭ್ಯರ್ಥಿಗಳು ಮತ್ತು ಒಕ್ಕಲಿಗ ನಾಯಕರುಗಳು ಮಠಕ್ಕೆ ಭೇಟಿ ಕೊಟ್ಟಿದ್ರು. ಇದನ್ನ ವ್ಯಂಗ್ಯಾಡಿದ್ರು DK ಶಿವಕುಮಾರ್. ಎಲ್ಲೋ ಒಂದ್ ರೀತಿ ಅವರಿಗೆ ಕಂಗಿಡ್ಸಿದ್ಯಾ ಈ ಒಂದು ಭೇಟಿ, ಮಠಕ್ಕೆ ಭೇಟಿ ಕೊಟ್ಟಿರೋದು ಅಥವಾ ಇವರ ಒಗ್ಗಟ್ಟು? ಈ ಪ್ರಶ್ನೆ ಕಾಡ್ಬೋದಾ ಸದ್ಯಕ್ಕೆ ಸುಕೇಶ್? ವಿದ್ಯಾ, ಅವರ ಭೇಟಿಯಿಂದ ಇವರು ಕಂಗೆಟ್ಟಿದ್ದಾರೆ ಅನ್ನೋಕ್ಕಿಂತ ಭೇಟಿಯಾಗಿ ಯಾರೆಲ್ಲ ಜೊತೆಗೆ ಹೋದ್ರು ಅನ್ನುವಂಥ ವಿಚಾರನೇ ಮುಂದಿಟ್ಕೊಂಡು ಬಹುಶಃ ಒಂದು ರಾಜಕೀಯ ದಾಳವನ್ನು DK ಶಿವಕುಮಾರ್ ಉರುಳಿಸಿದಂತೆ ಕಾಣಿಸ್ತಾ ಇದೆ. ಒಕ್ಕಲಿಗ ಸರ್ಕಾರವಾಗಿತ್ತು ಅವತ್ತು ಕುಮಾರಸ್ವಾಮಿ ಅವರ ಸರ್ಕಾರ, ಆ ಸರ್ಕಾರವನ್ನು ಕೆಡವಿದ್ದು BJPಯವರು. ಇವತ್ತು ಕೆಡುವುದಂಥ ಅದೇ BJP ನಾಯಕರನ್ನ ಒಟ್ಟು ಮಾಡಿಕೊಂಡು ಕುಮಾರಸ್ವಾಮಿ ಅವರು ಸ್ವಾಮೀಜಿಯವ್ರ ಹತ್ರ ಹೋಗ್ತಾರೆ ಅಂದರೆ ಹೇಗೆ ಅನ್ನುವಂಥದ್ದು. ಯಾಕಂದರೆ ಸರ್ಕಾರ ತೆಗೆದವ್ರನ್ನೇ ಅವರು ಇವತ್ತು ಜೊತೆಗೆ ಸೇರಿಸ್ಕೊಂಡು ಓಡಾಡ್ತಿದ್ದಾರಲ್ಲ, ಮತ್ತು ಯಾರನ್ನೇ ಅವ್ರು ದೂರ್ತಾರೆ. ಇವತ್ತು ಕೂಡ ಇನ್ನೊಂದು ಮಾತನ್ನು ಹೇಳ್ತಾರೆ, ಸ್ವಾಮೀಜಿಯವರ ಜೊತೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು, ವಾಪಸ್ ಬರೋದ್ರಲ್ಲಿ ಆಪರೇಷನ್ ಮುಗಿದೋಗಿತ್ತು ಅನ್ನುವಂಥದ್ದು ಕೂಡ ಇವತ್ತು ರೀಕಾಲ್ ಮಾಡ್ತಾ ಇರುವಂಥದ್ದು. ಸ್ವಾಮೀಜಿಯವ್ರನ್ನ ಹೇಳ್ತಾರಲ್ಲ, ಆದರೆ ಕುಮಾರಸ್ವಾಮಿ ಅವರು ಹೇಗೆ ತಮ್ಮ ಸರ್ಕಾರವನ್ನು ತೆಗೆದವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಲಿ. ಬಹುಶಃ ಇದು ಪೊಲಿಟಿಕಲಿ ಒಕ್ಕಲಿಗ ಸಮುದಾಯದ ವಿಚಾರದಲ್ಲಿ ಉರುಳಿಸ್ತಾ ಇರುವಂಥ ಒಂದು ರಾಜಕೀಯ ದಾಳ ಅನಿಸುತ್ತೆ DK ಶಿವಕುಮಾರ್ ಅವ್ರದ್ದು. ಅಂದರೆ ಅವತ್ತು ಸರ್ಕಾರ ಯಾರಿಂದ ಹೋಯ್ತು ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ, ಅಂದರೆ ತಪ್ಪು ನಮ್ಮ ಕಡೆಯಿಂದ ಆಗಲಿಲ್ಲ, BJP ಕಡೆಯಿಂದ ಆಗಿತ್ತು ಅನ್ನುವಂಥ ಬಿಂಬಿಸುವ ಜೊತೆಗೆ ಒಕ್ಕಲಿಗರು ಅವ್ರ ಜೊತೆಗೆ ಸೇರ್ಕೊಂಡವರಿಗೆ ಯಾಕೆ ಓಟ್ ಹಾಕ್ತೀರಿ ಅನ್ನುವಂಥದ್ದು ಕೂಡ ಕೇಳುವ ಒಂದು ಮಾರ್ಗವನ್ನು DK ಶಿವಕುಮಾರ್ ಕಂಡುಕೊಂಡಂತೆ ಕಾಣಿಸ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಸುಕೇಶ್ ತಮ್ಮ ಡೀಟೇಲ್ಸ್ಗೆ. ಎಸ್, ಇದೀಗ DK ಶಿವಕುಮಾರ್ ನನ್ನ ಹೇಳಿಕೆ ಹಾಗಲ್ಲ, ಹೀಗೆ ಯಾರು ಅವ್ರನ್ನ CM ಸ್ಥಾನದಿಂದ ಕೆಳಗಿಳಿಸಿದ್ರು ಅವ್ರನ್ನ ಒಗ್ಗಟ್ಟಾಗಿ ಹಾಕೊಂಡು ಮಠಕ್ಕೆ ಭೇಟಿ ಕೊಟ್ಟಿದ್ರಲ್ಲ, ಇದಕ್ಕೆ ಇನ್ನೇನು ಹೇಳೋದು? ಇದನ್ನೇ ನಾನು ಪ್ರಶ್ನೆ ಮಾಡಿದ್ದಷ್ಟೇ ಅಂತ
ಸಮರ್ಥಿಸ್ಕೊಂಡಿದ್ದಾರೆ.